ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ಪಿಂಪಲ್ಸಿಂದ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಿದ್ರೆ, ಪಿಂಪಲ್ಸಿಂದ ನೀವೆಲ್ಲೂ ಕೂಡ ಆಚೆ ಹೋಗೋಕ್ಕೆ ತುಂಬಾ ಮುಜುಗರ ಪಡ್ತಾ ಇದ್ರೆ ಸ್ನೇಹಿತರೆ, ಇವತ್ತಿನೊಂದು ಬ್ಯೂಟಿಫುಲ್ ಆಗಿರುವಂಥ ಟಿಪ್ಸ್ ನಿಮಗೋಸ್ಕರ ಸ್ನೇಹಿತರೆ. ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು ಸ್ನೇಹಿತರೆ, ಹಾಗೂ ನೀವು ಯೌವನದಲ್ಲಿಯೇ ತುಂಬಾ ವಯಸ್ಸಾಗಿರುವಂತೆ ಕಾಣಿಸ್ತಾ ಇದ್ರೆ ಸ್ನೇಹಿತರೆ, ಈ ಒಂದು ರೆಮಿಡಿನ ಟ್ರೈ ಮಾಡ್ತಾ ಬನ್ನಿ. ನೋಡಿ, ನೀವು ಕೂಡ ಯಾವ ರೀತಿ ಬ್ಯೂಟಿಫುಲ್ ಆಗಿ ಕಾಣಿಸ್ಕೋ ಹಾಗೂ ನಿಮ್ಮ ಮುಖದ ಮೇಲೆ ತುಂಬಾನೇ ಹಳೆಯ ಪಿಗ್ಮೆಂಟೇಷನ್ ಮಾರ್ಸಿದೆ, ಹೋಗ್ತಾನೆ ಇಲ್ಲ ಪಿಗ್ಮೆಂಟೇಷನ್. ಏನೇ ಯೂಸ್ ಮಾಡಿದ್ರೂ ಕೂಡ ತುಂಬಾನೇ ಜಾಸ್ತಿ ಪ್ರಮಾಣದಲ್ಲಿ ಇನ್ನೂ ಹೆಚ್ಚಾಗ್ತಿದೆ ಅಂದರೆ ಸ್ನೇಹಿತರೆ, ಇದನ್ನು ಯೂಸ್ ಮಾಡ್ತಾ ನಿಮ್ಮ ಸ್ಕಿನ್ ಕೂಡ ಕೋರಿಯನ್ ರೀತಿಯಾಗಿ ಹೊಳಿತಾ ಹೋಗುತ್ತೆ. ನೋಡಿ ಸ್ನೇಹಿತರೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ನಮ್ಮ ಸ್ಕಿನ್ ಕೇರ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಸ್ನೇಹಿತರೆ. ಅದರಿಂದ ನಾವು ಏನು ಮಾಡ್ತಾ ಹೋಗ್ತೇವೆ, ಜಾಸ್ತಿ ಪ್ರಮಾಣದಲ್ಲಿ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಯಾವ ರೀತಿ ಫೇಶಿಯಲ್ಗಳನ್ನ ಮಾಡ್ತಾ ಹೋಗ್ತೇವೆ ಸ್ನೇಹಿತರೆ. ಅದರಿಂದ ನಮ್ಮ ಸ್ಕಿನ್ ಇನ್ನೂ ತುಂಬ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ನಮ್ಮ ಸ್ಕಿನ್ ಏನಾದರೂ ಯಾವುದೇ ಒಂದು ಬೆನಿಫಿಟ್ ಸಿಗೋದಿಲ್ಲ. ನೋಡಿ, ಇಂಗ್ರೀಡಿಯೆಂಟ್ಸ್ನಿಂದ ಯಾವ ರೀತಿ ನಾವು ಬಳಸಬೇಕು, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಮನೆಯಲ್ಲೇ ಇರುವಂಥ ಆಲೂಗಡ್ಡೆಯಿಂದ ಕೂಡ ನಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ನಾವು ಕೇರ್ ಮಾಡ್ಕೊಳ್ಬೋದು. ಅದರಲ್ಲಂತೂ ಪಿಂಪಲ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಇದ್ದರೆ ಸಾಕು ಸ್ನೇಹಿತರೆ, ಇದರಿಂದ ನಾವು ತುಂಬಾ ವೇಗವಾಗಿ ನಾವು ನಮ್ಮ ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ದೂರ ಮಾಡ್ಕೊಳ್ಬೋದು. ನೋಡಿ, ನಾನು ಹಾಫಷ್ಟು ಪೊಟ್ಯಾಟೋನ ತೊಗೊಂಡಿರುವಂಥದ್ದು, ಅಂದರೆ ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಈ ರೀತಿ ಹೆಚ್ಕೋತಾ ಇರುವಂಥದ್ದು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಇದರಿಂದ ಜ್ಯೂಸ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಅಥವಾ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಜ್ಯೂಸ್ನ ತೆಕ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಪೊಟ್ಯಾಟೊ ಜ್ಯೂಸ್ನ ನೀವು ಸ್ಕಿನ್ಗೆ ಯಾವಾಗಲೂ ಯೂಸ್ ಮಾಡ್ಕೋತಾ ಇರಬೇಕು ಸ್ನೇಹಿತರೆ. ನಿಮ್ಮ ಸ್ಕಿನ್ನಲ್ಲಿ ಯಾವ ವೈಟ್ ಹೆಡ್ಸ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್ ಇದ್ರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಇದರಿಂದ ಅಷ್ಟು ಶಕ್ತಿಶಾಲಿ ಇರುವಂಥ ಈ ಒಂದು ಪೊಟ್ಯಾಟೊ ನಾವು ಆಹಾರದಲ್ಲಿ ಬಳಸೋದಲ್ಲದೆ ನಾವು ಸೌಂದರ್ಯಕ್ಕೂ ಕೂಡ ಯೂಸ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಇವಾಗ ಪೂರ್ತಿಯಾಗಿ ಹೆಚ್ಕೊಂಡಿರೋದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬೌಲ್ನ ತೊಗೊಂಡ್ಬಿಟ್ಟು ನಾನು ಆಲೂಗಡ್ಡೆನ ಈ ರೀತಿ ಈಸಿಯಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಜ್ಯೂಸ್ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿರುವಂಥ ಈ ಒಂದು ಜ್ಯೂಸ್ ಸ್ನೇಹಿತರೆ. ಸಾಕು, ಸ್ವಲ್ಪ ಪ್ರಮಾಣ ಸಿಕ್ಕಿದ್ರೂ ಸಾಕು ಸ್ನೇಹಿತರೆ. ಜಾಸ್ತಿ ಇದ್ರೊಳಗಡೆ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಪ್ರಮಾಣದಲ್ಲೂ ಕೂಡ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಆಲೂಗಡ್ಡೆಯಿಂದ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀರು ಹಾಕಿದ್ರೆ ನಮಗೆ ರಿಸಲ್ಟ್ ಸಿಗೋದಿಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಗಾಢವಾಗಿರುವಂಥ ಈ ಒಂದು ಜ್ಯೂಸ್ ಇವಾಗ ಸಿಕ್ಕಿದೆ ನೋಡಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ಅದು ಕೂಡ ಹೇಳ್ತೇನೆ ಸ್ನೇಹಿತರೆ. ಹಾಗೂ ಇದನ್ನು ಎಷ್ಟು ಟೈಮ್ ನೀವು ಯೂಸ್ ಮಾಡ್ಕೊಳ್ಬೇಕು, ಹಾಗೂ ಯಾರೆಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅಷ್ಟು ಡೀಟೇಲ್ಸ್ ಕೂಡ ನಿಮಗೆ ಹೇಳ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಜಾಸ್ತಿ ಪ್ರಮಾಣದಲ್ಲಿ ಪಿಂಪಲ್ಸ್ ಹಾಗೂ ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ ಇದ್ದರೆ ಸ್ನೇಹಿತರೆ ಶೇರ್ ಮಾಡೋದಂತೂ ಮರಿಬೇಡಿ. ಒಂದು ತಿಂಗಳಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೋಡಿ, ನಾವು ಯಾವಾಗಲೂ ಇದ್ರೊಳಗಡೆ ಕಡಲೆಬೇಳೆ ಹಿಟ್ಟು, ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ನಾನು ಜಾಸ್ತಿ ಪ್ರಮಾಣದಲ್ಲಿ ಇವತ್ತು ನೋಡಿ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು. ಇದು ಕೂಡ ನಮ್ಮ ಸ್ಕಿನ್ನನ್ನು ವೈಟಾಗಿ ಆ್ಯಂಡ್ ಗ್ಲೋಯಿಂಗ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಗೋಧಿ ಹಿಟ್ಟಿನಿಂದ ಕೂಡ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಗೋಧಿ ಹಿಟ್ಟನ್ನು. ನೋಡಿ, ಇವಾಗ ಆಲೂಗಡ್ಡೆ ಜ್ಯೂಸಲ್ಲಿ ನಾನು 1 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಪೂರ್ತಿಯಾಗಿ ಚೆನ್ನಾಗಿ ಸ್ಪೂನ್ನ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಕೂಡ ಗಂಟಾಗಿರಬಾರ್ದು ಸ್ನೇಹಿತರೆ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಮ್ಮ ಫೇಸ್ ಪ್ಯಾಕ್ ಯಾವ ರೀತಿ ಕಾಣಿಸ್ತಾ ಇರುವಂಥದ್ದು ಅಂತ ನೋಡಿ. ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಎಷ್ಟೆಲ್ಲ ಕೆಮಿಕಲ್ಸ್ ಯುಕ್ತವಾದಂಥ ಫೇಸ್ ಪ್ಯಾಕ್ಗಳಾಗಿರ್ಬೋದು ನಾವು ಯೂಸ್ ಮಾಡ್ತಾ ಇರ್ತೀವೋ, ಅದರಲ್ಲಂತೂ ಗೋಲ್ಡನ್ ಫೇಶಿಯಲ್ ಆಗಿರ್ಬೋದು, ತುಂಬಾ ವಿಧಗಳಂಥ ಸ್ನೇಹಿತರೆ ಫೇಶಿಯಲ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ನೋಡಿ, ಮನೆಯಲ್ಲೇ ಈ ರೀತಿ ನೀವು ಫೇಶಿಯಲ್ನ ಮಾಡ್ಕೊಳ್ಬೋದು. ನೋಡಿ, ನೆಕ್ಸ್ಟ್ ನಾನು ಚೂರು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನಾನಿಲ್ಲಿ ಕಸ್ತೂರಿ ಹಲ್ದಿನ ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಯಾವಾಗಲೂ ನಮ್ಮ ಸ್ಕಿನ್ಗೆ ಕಸ್ತೂರಿ ಹಲ್ದಿನೇ ಯೂಸ್ ಮಾಡಬೇಕು ಸ್ನೇಹಿತರೆ, ತುಂಬಾ ಒಳ್ಳೆಯದು. ಅಥವಾ ನೀವು ಮನೆಯಲ್ಲಿ ಅರಿಶಿಣದ ಕೊಂಬಿದ್ರೆ ಅದನ್ನು ಪೌಡರ್ ಮಾಡಿಬಿಟ್ಟು ಯೂಸ್ ಮಾಡಿ ಸ್ನೇಹಿತರೆ. ಯಾಕಂದರೆ
ಕೆಮಿಕಲ್ ಇರೋದಿಲ್ಲ ಸ್ನೇಹಿತರೆ. ನಿಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಇದು ಕೂಡ ಪಿಂಪಲ್ಸ್ನ ತೆಗೆದಾಕುತ್ತೆ, ಕಲೆಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ನಿಮ್ಮ ಮುಖದ ಮೇಲೆ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿರೋವಂಥದ್ದು. ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತೇನೆ ನೋಡಿ. ಎಲ್ಲರೂ ಮನೆಯಲ್ಲಿ ನಾವು ಪೂಜೆಗೆ ಕರ್ಪೂರನ ಯೂಸ್ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ. ಆದರೆ ನಾನು ಕರ್ಪೂರನ ಸ್ಪೆಷಲಿ ಯಾಕೆ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದಂದರೆ ನಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್ ತುಂಬಾ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ ನಾನಿವತ್ತು ನಿಮಗೆ ಕರ್ಪೂರದಿಂದ ನಮ್ಮ ಪಿಗ್ಮೆಂಟ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಒಂದಷ್ಟು ಕರ್ಪೂರನ ನಾನು ಇದ್ರೊಳಗೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಕರ್ಪೂರ ಕೂಡ ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡಿ. ಈಸಿಯಾಗಿ ನಮ್ಮ ಬೆರಳುಗಳಿಂದ ಮ್ಯಾಶ್ ಆಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ಒಂದು ಸ್ಪೂನ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ ತಕ್ಷಣ ನೆಕ್ಸ್ಟ್ ಇದ್ರೊಳಗಡೆ ಏನು ಆ್ಯಡ್ ಮಾಡಬೇಕು, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳಿಸ್ತೇನೆ. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮಗೂ ಕೂಡ ಇದರಿಂದ ಬೆನಿಫಿಟ್ಸ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ. ಇವಾಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಸ್ಕಿನ್ನನ್ನು ಅಂದರೆ ನಿಮ್ಮ ಮುಖನ ಮೊದಲಿಗೆ ಫ್ರೆಶ್ ಆಗಿ ಚೆನ್ನಾಗಿ ತೊಳ್ಕೊಂಡು ಬಿಡಿ ಸ್ನೇಹಿತರೆ. ನಾರ್ಮಲ್ ವಾಟರ್ನಿಂದ ಯಾವಾಗಲೂ ನೀವು ಬಿಸಿ ನೀರನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ತೊಳೆದ್ಬಿಟ್ಟಿದ ತಕ್ಷಣ ಈ ರೀತಿ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಬಿಡಿ. ಒಂದು 5 ಮಿನಿಟ್ಸ್ ಅಷ್ಟು ಇದನ್ನು ಅಪ್ಲೈ ಮಾಡಿದ ತಕ್ಷಣ 15 ಮಿನಿಟ್ಸ್ ಆದರೂ ರೆಸ್ಟ್ ಮಾಡೋದಕ್ಕೆ ಬಿಡಿ ಸ್ನೇಹಿತರೆ. ನೆಕ್ಸ್ಟ್ ನೀವು ನಾರ್ಮಲ್ ವಾಟರ್ನಿಂದ ಮುಖನ ತೊಳ್ಕೊಳ್ಬೋದು. ಇದನ್ನು ಮುಖಕ್ಕಲ್ಲದೆ ನಿಮ್ಮ ಕುತ್ತಿಗೆ ಭಾಗ ತುಂಬಾ ಕಪ್ಪಗಾಗಿದೆ, ನಿಮ್ಮ ಕೈ ಭಾಗದ ಮೇಲೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ನಾನು ಇವಾಗ ನಿಮ್ಮ ಹ್ಯಾಂಡ್ಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಇದನ್ನು ನೋಡಿ ನಾನು ಯಾವ ರೀತಿ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾ ಇರುವಂಥದ್ದು ಅಂತ. ಇದೇ ರೀತಿಯಾಗಿ ನೀವು ಕೂಡ ಮಸಾಜ್ ಮಾಡಿ ಸ್ನೇಹಿತರೆ. ಇವಾಗ ಈ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡಿರೋದಾಗಿದೆ. ಹ್ಯಾಂಡ್ ವಾಶ್ ಆದ ತಕ್ಷಣ ನೋಡಿ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಇದೇ ರೀತಿ ಯೂಸ್ ಮಾಡ್ತಾ ಹೋಗಿ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು.